ಒಂದು ಕಾಲದಲ್ಲಿ ಒಂದು ದೊಡ್ಡ ಹಸಿರು ಕಾಡು ಇತ್ತು. ಆ ಕಾಡಿನ ಮಧ್ಯದಲ್ಲಿ ಒಂದು ಸುಂದರವಾದ ಕೆರೆ ಇತ್ತು. ಆ ಕೆರೆಯ ನೀರು ತುಂಬಾ ಸ್ವಚ್ಛವಾಗಿತ್ತು ಮತ್ತು ಸುತ್ತಮುತ್ತ ದೊಡ್ಡ ಮರಗಳು ನೆರಳನ್ನು ನೀಡುತ್ತಿದ್ದವು. ಬೆಳಿಗ್ಗೆ ಸೂರ್ಯ ಉದಯವಾದಾಗ ಆ ಕೆರೆಯ ನೀರಿನ ಮೇಲೆ ಚಿನ್ನದಂತೆ ಹೊಳಪು ಕಾಣಿಸುತ್ತಿತ್ತು. ಆ ಕೆರೆಯಲ್ಲಿ ಅನೇಕ ಮೀನುಗಳು, ಕಪ್ಪೆಗಳು ಮತ್ತು ಕಚ್ಚಪಗಳು ವಾಸಿಸುತ್ತಿದ್ದವು. ಎಲ್ಲಾ ಪ್ರಾಣಿಗಳು ಪರಸ್ಪರ ಸ್ನೇಹದಿಂದ ಬದುಕುತ್ತಿದ್ದವು. ಆ ಕೆರೆಯಲ್ಲಿ ಒಂದು ಚಿಕ್ಕ ಕಪ್ಪೆ ವಾಸಿಸುತ್ತಿತ್ತು. ಅದು ಚಿಕ್ಕದಾಗಿದ್ದರೂ ತುಂಬಾ ಬುದ್ಧಿವಂತವಾಗಿತ್ತು. ಕಾಡಿನ ಅನೇಕ ಪ್ರಾಣಿಗಳು ಯಾವುದಾದರೂ ಸಮಸ್ಯೆ ಬಂದರೆ ಆ ಕಪ್ಪೆಯ ಬಳಿ ಹೋಗಿ ಸಲಹೆ ಕೇಳುತ್ತಿದ್ದವು, ಏಕೆಂದರೆ ಆ ಕಪ್ಪೆ ಯಾವಾಗಲೂ ಶಾಂತವಾಗಿ ಯೋಚಿಸಿ ಉತ್ತಮ ಮಾರ್ಗವನ್ನು ಹೇಳುತ್ತಿತ್ತು. ಕಾಲಕಾಲಕ್ಕೆ ಆ ಕೆರೆಯಲ್ಲಿ ತುಂಬಾ ಸಂತೋಷಕರವಾದ ದಿನಗಳು ಕಳೆಯುತ್ತಿದ್ದವು. ಮೀನುಗಳು ನೀರಿನಲ್ಲಿ ಸಂತೋಷದಿಂದ ಈಜುತ್ತಿದ್ದವು. ಕಪ್ಪೆಗಳು ಕಮಲದ ಎಲೆಗಳ ಮೇಲೆ ಕುಳಿತು ಹಾಡುತ್ತಿದ್ದವು. ಕಚ್ಚಪಗಳು ನಿಧಾನವಾಗಿ ನೀರಿನಲ್ಲಿ ತೇಲುತ್ತಾ ಸೂರ್ಯನ ಬೆಳಕನ್ನು ಆಸ್ವಾದಿಸುತ್ತಿದ್ದವು. ಆದರೆ ಒಂದು ದಿನ ಆ ಕೆರೆಯ ಜೀವನದಲ್ಲಿ ದೊಡ್ಡ ಬದಲಾವಣೆ ಸಂಭವಿಸಿತು. ಒಂದು ದೊಡ್ಡ ಮೊಸಳೆ ಆ ಕಾಡಿಗೆ ಬಂದು ಆ ಕೆರೆಯಲ್ಲಿ ವಾಸಿಸಲು ಆರಂಭಿಸಿತು. ಮೊದಲಿಗೆ ಅದು ಎಲ್ಲರ ಜೊತೆ ಸ್ನೇಹವಾಗಿ ವರ್ತಿಸಿತು. ಪ್ರಾಣಿಗಳು ಕೂಡ ಅದನ್ನು ಹೊಸ ಅತಿಥಿಯೆಂದು ಭಾವಿಸಿ ಸ್ವಾಗತ ಮಾಡಿದರು. ಆದರೆ ಕೆಲವು ದಿನಗಳ ನಂತರ ಮೊಸಳೆಯ ನಿಜ ಸ್ವಭಾವ ಹೊರಬಂತು. ಮೊಸಳೆ ತುಂಬಾ ಲೋಭಿಯಾಗಿತ್ತು. ಅದು ಪ್ರತಿದಿನ ಕೆರೆಯಲ್ಲಿರುವ ಮೀನುಗಳನ್ನು ಹಿಡಿದು ತಿನ್ನಲು ಆರಂಭಿಸಿತು. ಕೆಲವೊಮ್ಮೆ ಅದು ಕಪ್ಪೆಗಳನ್ನು ಸಹ ಹಿಡಿದು ತಿನ್ನುತ್ತಿತ್ತು. ಈ ದೃಶ್ಯವನ್ನು ನೋಡಿದ ಎಲ್ಲಾ ಪ್ರಾಣಿಗಳು ಭಯದಿಂದ ನಡುಗತೊಡಗಿದವು. ಇದೀಗ ನಾವು ಹೇಗೆ ಬದುಕಬೇಕು ಎಂದು ಮೀನುಗಳು ಆತಂಕದಿಂದ ಮಾತನಾಡುತ್ತಿದ್ದವು. ಇದನ್ನು ತಡೆಯದಿದ್ದರೆ ನಮ್ಮೆಲ್ಲರಿಗೂ ಅಪಾಯ ಎಂದು ಕಚ್ಚಪಗಳು ಹೇಳಿದರು. ಆದ್ದರಿಂದ ಒಂದು ದಿನ ಎಲ್ಲಾ ಪ್ರಾಣಿಗಳು ಸೇರಿ ಒಂದು ಸಭೆ ಮಾಡಿದರು. ಆ ಸಭೆಯಲ್ಲಿ ಎಲ್ಲರೂ ತುಂಬಾ ದುಃಖದಿಂದ ಮತ್ತು ಭಯದಿಂದ ಮಾತನಾಡುತ್ತಿದ್ದರು. ಕೊನೆಗೆ ಎಲ್ಲರೂ ಬುದ್ಧಿವಂತ ಕಪ್ಪೆಯ ಕಡೆ ನೋಡಿದರು. ನೀನೇ ನಮ್ಮನ್ನು ಉಳಿಸಬೇಕು ಎಂದು ಅವರು ಹೇಳಿದರು. ಕಪ್ಪೆ ಸ್ವಲ್ಪ ಸಮಯ ಶಾಂತವಾಗಿ ಯೋಚಿಸಿತು. ಅದು ತಕ್ಷಣ ಏನೂ ಹೇಳಲಿಲ್ಲ, ಆದರೆ ಅದರ ಮನಸ್ಸಿನಲ್ಲಿ ಒಂದು ಚತುರ ಯೋಚನೆ ನಿಧಾನವಾಗಿ ಮೂಡುತ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ಕಪ್ಪೆ ಹೇಳಿತು, ಭಯಪಡುವ ಅಗತ್ಯವಿಲ್ಲ, ನಾನು ಒಂದು ಮಾರ್ಗವನ್ನು ಕಂಡುಹಿಡಿಯುತ್ತೇನೆ. ಮರುದಿನ ಕಪ್ಪೆ ಮೊಸಳೆಯ ಬಳಿ ಹೋಯಿತು. ಮೊಸಳೆ ಕೆರೆಯ ಅಂಚಿನಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿತ್ತು. ಕಪ್ಪೆ ವಿನಯದಿಂದ ಹೇಳಿತು, ಓ ಮಹಾಶಯ ಮೊಸಳೆ, ನೀವು ತುಂಬಾ ಬಲವಾದವರು, ಆದರೆ ಈ ಕೆರೆಯಲ್ಲಿ ಆಹಾರ ಕಡಿಮೆ ಇದೆ. ನೀವು ಪ್ರತಿದಿನ ಹಸಿವಿನಿಂದ ಇರಬಾರದು. ನಾನು ನಿಮಗೆ ಇನ್ನೊಂದು ದೊಡ್ಡ ಕೆರೆಯನ್ನು ತೋರಿಸುತ್ತೇನೆ. ಅಲ್ಲಿ ತುಂಬಾ ಮೀನುಗಳು ಮತ್ತು ಪ್ರಾಣಿಗಳು ಇವೆ. ಮೊಸಳೆ ಇದನ್ನು ಕೇಳಿ ತುಂಬಾ ಸಂತೋಷಪಟ್ಟಿತು. ಅದು ತುಂಬಾ ಲೋಭಿಯಾಗಿದ್ದರಿಂದ ತಕ್ಷಣ ಕಪ್ಪೆಯ ಮಾತು ನಂಬಿತು. ಅದು ಎಲ್ಲಿದೆ ಎಂದು ಮೊಸಳೆ ಕೇಳಿತು. ನನ್ನನ್ನು ಹಿಂಬಾಲಿಸಿ ಬನ್ನಿ ಎಂದು ಕಪ್ಪೆ ಹೇಳಿತು. ಆಮೇಲೆ ಕಪ್ಪೆ ಮೊಸಳೆಯನ್ನು ಕಾಡಿನ ಒಳಗೆ ಕರೆದೊಯ್ಯಿತು. ಅವರು ಕಾಡಿನ ಮರಗಳ ನಡುವೆ ಬಹಳ ದೂರ ನಡೆದರು. ಕೊನೆಗೆ ಅವರು ಒಂದು ಹಳೆಯ ಆಳವಾದ ಬಾವಿಯ ಬಳಿ ತಲುಪಿದರು. ಕಪ್ಪೆ ಬಾವಿಯ ಅಂಚಿನ ಮೇಲೆ ನಿಂತು ಹೇಳಿತು, ಇದೋ ಆ ದೊಡ್ಡ ಕೆರೆ, ಇದರೊಳಗೆ ಅನೇಕ ಪ್ರಾಣಿಗಳು ವಾಸಿಸುತ್ತಿವೆ. ಮೊಸಳೆ ಕುತೂಹಲದಿಂದ ಬಾವಿಯ ಒಳಗೆ ನೋಡಿತು. ಆದರೆ ಬಾವಿಯಲ್ಲಿ ನೀರು ಮಾತ್ರ ಇತ್ತು. ಅದರಲ್ಲಿ ಮೊಸಳೆಯದೇ ಪ್ರತಿಬಿಂಬ ಕಾಣಿಸಿತು. ಮೊಸಳೆ ತನ್ನ ಪ್ರತಿಬಿಂಬವನ್ನು ನೋಡಿ ಬೆಚ್ಚಿಬಿತ್ತು. ಅದು ಮತ್ತೊಂದು ಮೊಸಳೆ ಎಂದು ಭಾವಿಸಿತು. ಇದು ಯಾರು, ನನ್ನ ಕೆರೆಯಲ್ಲಿ ವಾಸಿಸುವ ಮತ್ತೊಂದು ಮೊಸಳೆನಾ ಎಂದು ಅದು ಕೋಪದಿಂದ ಗರ್ಜಿಸಿತು. ಕಪ್ಪೆ ಹೇಳಿತು, ಹೌದು, ಇದೇ ಆ ಮೊಸಳೆ, ಅದು ಈ ಕೆರೆಯ ರಾಜ ಎಂದು ಹೇಳಿಕೊಳ್ಳುತ್ತದೆ. ಮೊಸಳೆ ತುಂಬಾ ಕೋಪಗೊಂಡಿತು. ತನ್ನ ಶತ್ರುವನ್ನು ಸೋಲಿಸಲು ಅದು ಬಾವಿಯ ಒಳಗೆ ಜಿಗಿಯಿತು. ಆದರೆ ಬಾವಿ ತುಂಬಾ ಆಳವಾಗಿತ್ತು. ಮೊಸಳೆ ಒಳಗೆ ಬಿದ್ದ ನಂತರ ಹೊರಗೆ ಬರಲು ಸಾಧ್ಯವಾಗಲಿಲ್ಲ. ಕಪ್ಪೆ ನಿಧಾನವಾಗಿ ನಗುತ್ತಿತ್ತು. ಅದರ ಯೋಜನೆ ಯಶಸ್ವಿಯಾಗಿತ್ತು. ಅದು ಮತ್ತೆ ಕೆರೆಗೆ ಹಿಂತಿರುಗಿತು ಮತ್ತು ಎಲ್ಲಾ ಪ್ರಾಣಿಗಳಿಗೆ ನಡೆದ ವಿಷಯವನ್ನು ತಿಳಿಸಿತು. ಈ ಸುದ್ದಿ ಕೇಳಿದ ಎಲ್ಲಾ ಪ್ರಾಣಿಗಳು ತುಂಬಾ ಸಂತೋಷಪಟ್ಟರು. ಅವರು ಕಪ್ಪೆಯನ್ನು ಹೀರೋ ಎಂದು ಹೊಗಳಿದರು. ನೀನು ನಮ್ಮನ್ನು ಉಳಿಸಿದ್ದೀಯಾ ಎಂದು ಮೀನುಗಳು ಹೇಳಿದರು. ನಿನ್ನ ಬುದ್ಧಿವಂತಿಕೆ ನಮ್ಮ ಜೀವವನ್ನು ರಕ್ಷಿಸಿದೆ ಎಂದು ಕಚ್ಚಪಗಳು ಹೇಳಿದರು. ಆ ದಿನದಿಂದ ಮತ್ತೆ ಆ ಕೆರೆಯಲ್ಲಿ ಶಾಂತಿ ಮತ್ತು ಸಂತೋಷ ಮರಳಿ ಬಂತು. ಎಲ್ಲಾ ಪ್ರಾಣಿಗಳು ಸಂತೋಷದಿಂದ ಬದುಕಲು ಆರಂಭಿಸಿದರು. ಆ ಬುದ್ಧಿವಂತ ಕಪ್ಪೆ ಎಲ್ಲರಿಗೂ ಒಂದು ಮಹತ್ವದ ಪಾಠವನ್ನು ಕಲಿಸಿತು. ಬಲವು ದೊಡ್ಡದಿರಬಹುದು, ಆದರೆ ಬುದ್ಧಿವಂತಿಕೆ ಇನ್ನೂ ದೊಡ್ಡದು. ಈ ಕಥೆಯ ಪಾಠ ಏನೆಂದರೆ, ಬುದ್ಧಿವಂತಿಕೆ ಇದ್ದರೆ ದೊಡ್ಡ ಶಕ್ತಿಯನ್ನು ಸೋಲಿಸಬಹುದು.